ಆ್ಯಂಡ್ ನನಗೆ ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಬಿಗ್ ಬಾಸ್ನ ಯಾಕೆ ಅಷ್ಟೊಂದು ಹೈಪ್ ಕೊಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಹೋದ ತಿಂಗಳು ಇದ್ದಕ್ಕಿದ್ದಂಗೆ ಒಂದು ಅಗ್ರಿಮೆಂಟ್ ಕಳಿಸ್ತಾರೆ, ಇದಕ್ಕೆ ಸೈನ್ ಮಾಡಿ ಅಂತ. ಸರಿ ಏನಿದೆ ಅಂತ ನೋಡಿದ್ರೆ ಅಗ್ರಿಮೆಂಟಲ್ಲಿ ರಿಜೆಕ್ಷನ್ ಕಂಟೆಂಟ್ಗೆ ನನ್ನ ಒಪ್ಪಿಗೆ ಇತ್ತು ಅನ್ನೋ ಥರ ಇದೆ. ಬಿಗ್ ಬಾಸ್ ಅಲ್ಲಿ ನಾನು ಹೋಗಿದ್ರು 3 ತಿಂಗಳು ಅಷ್ಟೇ ಗುರು ಇಸ್ಕೋತಾ ಇದ್ದಿದ್ದು. ನನ್ನ ಲೈಫ್ ಪೂರ್ತಿ ನಮ್ಮನೇಲಿ ತಾನೇ ಇರ್ಬೇಕು ನಾನು. 10 ಸೀಸನ್ ಬರೋಕ್ಕಿಂತ ಮುಂಚೆ ಯಾರು ಅವ್ರ ವ್ಯಕ್ತಿತ್ವನ ಪ್ರೂವ್ ಮಾಡ್ಕೊಂಡಿಲ್ವಾ? ಇಷ್ಟೆಲ್ಲ ಹೇಳ್ಕೊಂಡ್ಮೇಲೂ ಇಂಟರ್ವ್ಯೂ ಅಲ್ಲೂ ಇನ್ನೂ ಜನಕ್ಕೆ ಅರ್ಥ ಆಗಿಲ್ಲ ನಾನು ಹೇಳ್ಕೊಂಡಿದ್ದು ನಿಜ ಅಂತ. ಬಿಗ್ ಬಾಸ್ ಶೋಗೆ ಅಷ್ಟು ಹೈಪ್ ಬೇಕಾಗಿಲ್ಲ. ಆ್ಯಕ್ಚುಲಿ ಚಿತ್ರಲ್ ಅವರೇ, ಲಾಸ್ಟ್ ಅಂದರೆ ರೀಸೆಂಟಾಗಿ ನೀವು ತುಂಬ ಸ್ವಲ್ಪ ಅಂದರೆ ಲೈಮ್ ಲೈಟಿಗೆ ಬಂದಿದ್ದು ಅಂತಂದರೆ ಬಿಗ್ ಬಾಸ್ ಅಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗಿ ಅಲ್ಲಿಂದ ಏನೊಂದು ಅವ್ರ ಆಡಿಯನ್ಸ್ ಪೋಲ್ ಅಂತ ಮಾಡ್ತಾರೆ ಮಧ್ಯರಾತ್ರಿ, ಬಟ್ ಸೆಲೆಕ್ಟ್ ಆಗದೇನೆ ವಾಪಸ್ ಬಂದಿದ್ದು ಆ ಕಾರಣಕ್ಕೆ. ಸೊ ಅದಾದ್ಮೇಲೆ ಸಾಕಷ್ಟು ಇಂಟರ್ವ್ಯೂಸ್ ಆಯಿತು, ನಾವು ಕೂಡ ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಅದಾದ್ಮೇಲೆ ಏನಾದರೂ ಕಲರ್ಸ್ ಕಡೆಯಿಂದ ಏನಾದರೂ ಕರೆ ಬಂದಿದೆಯಾ ಅಥವಾ ಏನಾದರೂ ಆಫರ್ ಏನಾದರೂ ಸಿಕ್ಕಿದೆಯಾ ಅಥವಾ ಅದ್ರ ಬಗ್ಗೆ ಏನಾದರೂ ಅವ್ರು ಮಾತಾಡಿದಾರಾ? ಬಿಕಾಸ್ ಇಟ್ ವೆಂಟ್ ವೈರಲ್, ಅವ್ರ ಗಮನಕ್ಕೆ ಬಂದಿಲ್ಲ ಅಂತಂತೂ ಹೇಳಕ್ಕೆ. ಸೊ ಏನಾದರೂ ಬಂದಿದೆಯಾ ಅವ್ರ ಕಡೆಯಿಂದ? ಇಲ್ಲ, ಆಫರ್ಸ್ ನನಗೆ ಯಾವುದೇ ರೀತಿಯ ಆಫರ್ಸ್ ಬಂದಿಲ್ಲ. ಆದರೆ ಈಗ ಒಂದು ಹೋದ ತಿಂಗಳೇನೋ ಅಗ್ರಿಮೆಂಟ್ ಸೈನ್ ಮಾಡಿ ಅಂತ ಹೇಳಿದ್ರು. ನಾನು ಅದೇ ಯಾವುದೋ ಒಂದು ಯಾರಿಗೋ ಏನೋ ಕನ್ಸರ್ನ್ ಪರ್ಸನ್ ಹತ್ರ ಹೇಳಿಸಿದಾಗ ಕಾಲ್ ಬಂತು. ಏನ್ ಮಾಡೋಕ್ಕಾಗುತ್ತೆ, ಇವಾಗ ಆಗೋಗಿದೆ ಅನ್ನೋ ಥರ ಬಂತು ಟಾಕ್ಸು. ಅದಕ್ಕೆ ನಾನು ಹೇಳಿದೆ, ಸರ್ ನೀವು ಮಾಡಿರೋದು ಓಕೆ, ಬಟ್ ಅದಕ್ಕೆ ಸಮಾನ ಆಗೋಂಗೆ ಏನಾದರೂ ಒಂದು ಲಾಂಗ್ ರನ್ ಸೀರಿಯಲ್ ಅಲ್ಲಿ ನನಗೆ ಒಂದು ಮೇನ್ ಪಾತ್ರ ಕೊಡೋದ್ರ ಮೂಲಕ ನೀವು ಅದನ್ನ ಕರೆಕ್ಟ್ ಮಾಡ್ಕೋಬಹುದು ಅಥವಾ ನನಗೂ ಒಂದು ಸಮಾಧಾನ ಸಿಗುತ್ತೆ ಇಷ್ಟ ಆಗಿರೋದಕ್ಕೆ. ಬಿಕಾಸ್ ಇಫ್ ನೀವು ಅಬ್ಸರ್ವ್ ಮಾಡಿದ್ರೆ ಸುಜಯ್, ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ನೂ ಇಂಪ್ಯಾಕ್ಟ್ ಆಗ್ತಿದೆ ಅದು. ಅದಕ್ಕೆ ನಿನ್ನ ಕಳಿಸ್ಬಿಟ್ರು ಅಂತ. ಅಂಡ್ ನನಗೆ ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಬಿಗ್ ಬಾಸ್ನ ಯಾಕೆ ಅಷ್ಟೊಂದು ಹೈಪ್ ಕೊಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ನಾನು ಹೋಗಿದ್ರು 3 ತಿಂಗಳು ಅಷ್ಟೇ ಗುರು ಇಸ್ಕೋತಾ ಇದ್ದಿದ್ದು. ನನ್ನ ಲೈಫ್ ಪೂರ್ತಿ ನಮ್ಮನೇಲಿ ತಾನೇ ಇರ್ಬೇಕು ನಾನು. ಅಂಡ್ ಬಿಗ್ ಬಾಸ್ 10 ಸೀಸನ್ ಆಗಿದೆ ಅಲ್ವಾ ಸುಜಯ್? 10 ಸೀಸನ್ ಬರೋಕ್ಕಿಂತ ಮುಂಚೆ ಯಾರು ಅವ್ರ ವ್ಯಕ್ತಿತ್ವನ ಪ್ರೂವ್ ಮಾಡ್ಕೊಂಡಿಲ್ವಾ? ಅವಾಗೆಲ್ಲ ಎಲ್ಲೋಗಿದ್ರಿ ನೀವು ಆಡಿಯನ್ಸು? ಯಾವ ಪ್ರೋಗ್ರಾಮ್ ನೋಡ್ತಾ ಇದ್ರಿ? ಯಾವುದೋ ಒಂದು ಒಳ್ಳೆ ಸೀರಿಯಲ್ ಬರ್ತಿತ್ತು, ಅದನ್ನ ನೋಡ್ತಾ ಇದ್ರಿ. ಯಾಕಷ್ಟು ಹೈಪ್ ಕೊಡ್ತೀರಾ? ಯಾರೋ ಒಬ್ರು ಕಷ್ಟಪಟ್ಟು ಏನೋ ಒಂದು ಮಾಡ್ತಿದ್ದಾರೆ ಅಂತ ಅಂದ್ರೆ ಆ ಅಥ್ಲೀಟ್ಗಳಿಗೆ ನೀವು ಫ್ಯಾನ್ ಪೇಜ್ಗಳನ್ನ ಶುರು ಮಾಡಲ್ಲ, ಆ ಅಥ್ಲೀಟ್ಗಳಿಗೆ ಮೆರವಣಿಗೆ ಮಾಡಿ ಕರ್ಸ್ಕೊಳಲ್ಲ. ಈ ಬಿಗ್ ಬಾಸ್ ಇಂದ ಬಂದಿರೋರ್ಗೆ ಮತ್ತೆ ಹೋಗಿರೋರ್ಗೆ ಆ ಬಿಗ್ ಬಾಸ್ ಶೋಗೆ ಅಷ್ಟು ಹೈಪ್ ಬೇಕಾಗಿಲ್ಲ. ಯಾಕಂತಂದ್ರೆ ನಾವಲ್ಲೇನು ಇಂಟೆಲೆಕ್ಚುಯಲ್ ಗೇಮ್ಸ್ ಎಲ್ಲ ಏನು ಆಡಿದ್ರು, ಜನರಲ್ ನಾಲೆಡ್ಜ್ ಗೇಮ್ಸ್ ಆಡಿದ್ರ? ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಪ್ರಶ್ನೆಗಳು ಬರ್ತಲ್ಲ, ಆ ಥರ ಪ್ರಶ್ನೆಗಳು ಬಂದಿತ್ತ ಅಲ್ಲಿ? ಇಲ್ಲ ಅಲ್ವಾ? ಒಲಿಂಪಿಯಾದಲ್ಲಿ ಇರುವಂಥ ಟಾಸ್ಕ್ಗಳಿತ್ತ? ಇಲ್ಲ ಅಲ್ವಾ? ವೆಯ್ಟ್ ಲಿಫ್ಟಿಂಗ್ ಇತ್ತಾ? ಇಲ್ಲ ಅಲ್ವಾ? ಇಟ್ಸ್ ಆಲ್ ಅಬೌಟ್ ಮೆಂಟಲ್ ಗೇಮ್ಸ್ ಅಥವಾ ಎಮೋಷನ್ಸ್ ಜೊತೆ ಆಟ ಆಡೋವಂಥದ್ದು. ನನಗೆ ಏನು ಅನ್ಸುತ್ತೆ ಅಂದರೆ, ನನಗೆ ಜನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮಗೆ ಮೆಚುರಿಟಿ ಇದ್ದರೆ ನಿಜವಾಗ್ಲೂ ಅಂಥ ಒಂದು ಪ್ರೋಗ್ರಾಮ್ಗೆ ಹೈಪ್ ಕೊಡಲ್ಲ. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದರೆ ನೋಡಿ, ಬಟ್ ಹೈಪ್ ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ? ನೀವು ಅಷ್ಟೇ ಸ್ಟ್ರಗಲ್ ಹಾಕುವಂಥ ಇನ್ನೊಂದು ಕಾರ್ಯಕ್ರಮಕ್ಕೆ ಹೈಪ್ ಕೊಡಲ್ಲ, ಬಟ್ ಈ ಕಾರ್ಯಕ್ರಮಕ್ಕೆ ಹೈಪ್ ಕೊಡ್ತೀರಾ. ಯಾಕೆ ಆ ರೀತಿ? ನನಗೆ ವಿಷಯ ಅರ್ಥ ಆಗ್ತಿಲ್ಲ. ಅದಾದ್ಮೇಲೆ ಯಾವುದೇ ರೀತಿಯ ಕಾಲ್ಸ್ ನಂಗೆ ಅವರಿಂದ ಬಂದಿಲ್ಲ. ಈ ತರ ಎಲ್ಲ ಆದ್ಮೇಲೆ ನನಗೆ ಅವರು ಒಂದು ಇನ್ವಾಯ್ಸ್ ಕಳ್ಸಕ್ ಹೇಳ್ತಾರೆ. ಯಾಕಂದ್ರೆ ವಾರದವ್ರು ಏನ್ ಮಾತಾಡಿದ್ರು ಅದನ್ನ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಸರ್ ಇದನ್ನ ನಾನು ಪೇಮೆಂಟ್ ಲೆಕ್ಕದಲ್ಲಿ ತಗೊಳಲ್ಲ, ಯಾಕಂದ್ರೆ ನಾನು ಅಷ್ಟು ಖರ್ಚು ಮಾಡಿದ್ದೀನಿ, ಅದು ವಜಾ ಆಗತ್ತೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಪೇಮೆಂಟ್ ಆಗತ್ತೆ ಅಂತಾನು ಹೇಳ್ತಾರೆ, ಇನ್ವಾಯ್ಸು ಕಳಿಸ್ತೀನಿ, ಪೇಮೆಂಟ್ ಆಗಲ್ಲ. ಅದಾದ್ಮೇಲೆ ಹೋದ ತಿಂಗಳು ಇದ್ದಕ್ಕಿದ್ದಂಗೆ ಒಂದು ಅಗ್ರಿಮೆಂಟ್ ಕಳಿಸ್ತಾರೆ, ಇದಕ್ಕೆ ಸೈನ್ ಮಾಡಿ ಅಂತ. ಸರಿ ಏನಿದೆ ಅಂತ ನೋಡಿದ್ರೆ ಅಗ್ರಿಮೆಂಟ್ ಅಲ್ಲಿ ರಿಜೆಕ್ಷನ್ ಕಂಟೆಂಟ್ಗೆ ನನ್ನ ಒಪ್ಪಿಗೆ ಇತ್ತು ಅನ್ನೋ ತರ ಇದೆ. ನನ್ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಅಂತ ಇದೆ. ಅಂಡ್ ಆ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ನಾನು ಎಲ್ಲೂ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ ಅನ್ನೋ ತರ ಇದೆ. ಅಂದ್ರೆ ಈಗ ನನ್ನ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ಎಷ್ಟೊಂದ್ ಜನ ಆಡಿಯನ್ಸ್ ತಿಳ್ಕೊಂಡಿದ್ರಲ್ಲ, ಇವ್ರಿಗೆ ಗೊತ್ತಿದ್ದೇ ಹೋಗಿದ್ದಾರೆ ಅಂತ. ನಿಜ ಆಗತ್ತೆ, ನಂಗೆ ಗೊತ್ತಿರ್ಲಿಲ್ಲ. ಅಂಡ್ ಗೆಸ್ಟ್ ಆಗೋರು ನನ್ನ ಕರೆದೇ ಇಲ್ಲ, ಅಂಡ್ ಟೆಲಿಕಾಸ್ಟ್ ಆಗತ್ತೆ ಅಂತಾನು ನಮ್ಗೆ ಹೇಳಿಲ್ಲ. ಅದು ನಂಗೆ ಬೇಜಾರಾಗುತ್ತೆ. ನನಗೆ ಏನ್ ಬೇಜಾರಾಗುತ್ತೆ ಅಂತಂದ್ರೆ, ಹೌದು ಇದು ತುಂಬಾ ಏನೋ ದೇಶದ ವಿಚಾರ ಅಲ್ಲ ಅಥವಾ ಇದು ಅನ್ಯಾಯ ದೊಡ್ಡದಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಯಾರೋ ಒಬ್ರು ಮನೆಯಲ್ಲಿ ಕೂತಿರೋರ್ನ ಕರೆದು ಅವ್ರ ವ್ಯಕ್ತಿತ್ವನ ಕೆಳಗೆ ಹಾಕೋದಿದೆಯಲ್ಲ ಇಡೀ ಕರ್ನಾಟಕದ ಮುಂದೆ, ಅದು ತುಂಬಾ ತಪ್ಪಿದೆ. ಇಷ್ಟೆಲ್ಲಾ ಹೇಳ್ಕೊಂಡ್ಮೇಲೂ ಇಂಟರ್ವ್ಯೂ ಅಲ್ಲೂ ಇನ್ನೂ ಜನಕ್ಕೆ ಅರ್ಥ ಆಗಿಲ್ಲ ನಾನು ಹೇಳ್ಕೊಂಡಿದ್ ನಿಜ ಅಂತ. 15 ಜನ ಜೂನಿಯರ್ ಆರ್ಟಿಸ್ಟ್ ಇದ್ರು, ಇನ್ನು ಅವ್ರ ಕೈಲಿರುವಂತ ರಿಮೋಟ್ ಇಂದ ಏನಲ್ಲಿ ಪರ್ಸೆಂಟೇಜ್ ಬರ್ತಿರ್ಲಿಲ್ಲ ಅಂತ ಹೇಳ್ಕೊಂಡ್ರು ಗೊತ್ತಾಗ್ತಿಲ್ಲ. ಈಗ ನಾನು ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ ಬಿಗ್ ಬಾಸ್ಗೆ? ಆಬ್ವಿಯಸ್ಲಿ ಬಿಗ್ ಬಾಸ್ ಬಗ್ಗೆ ನನಗೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಈ ತರ ಎಲ್ಲ ಗೊತ್ತಾಗ್ತಿರ್ಲಿಲ್ಲ. ಹೋಗಿ ಬಂದ್ಮೇಲೆ ಗೊತ್ತಾಗ್ತಿತ್ತು. ಅಲ್ಲಿ ಹೋಗಿದ್ರೆ ನಾನು 1 ತಿಂಗಳು ಇಸ್ಕೋತಿದ್ರು, ವಿನ್ನರ್ ಅಂತೂ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅದು ಕೂಡ ಫಸ್ಟ್ ಫಿಕ್ಸ್ ಆಗಿರುತ್ತೆ. ನನ್ನ ಪ್ರಕಾರ ಟಾಪ್ 2 ಸಂಗೀತ ಮತ್ತೆ ವಿನಯ್ ಇರ್ಬೇಕಿತ್ತು. ಯಾಕಂದ್ರೆ ಅಷ್ಟು ಕಂಟೆಂಟ್ ಕೊಟ್ಟಿದ್ದಾರೆ, ಅವ್ರು ನೆಗೆಟಿವ್ ಆಗ್ಬಿಟ್ಟು
ಈಗ ನೀನಿದ್ದಂಗೆ ಇದ್ದು ನೆಗೆಟಿವ್ ಆಗಿದ್ದು ರಿಯಲ್ ಆಗಿದ್ದು ಆಡಿದ್ರೆ ನೀನ್ ರಿಯಲ್ ಕಂಟೆಸ್ಟೆಂಟಾ, ಅಥವಾ ನೀನ್ ಅಲ್ದಂಗಿದ್ದು ಒಂದು ಏನೋ ಬೇರೆ ಆಡಿದ್ರೆ ಅದು ನೀನ್ ರಿಯಲ್ ಕಂಟೆಸ್ಟೆಂಟಾ? ಅಂದ್ರೆ ರಿಯಾಲಿಟಿ ಇರೋರ್ಗೆ ರಿಯಾಲಿಟಿ ಶೋ ಅಲ್ಲಿ ಕೊಡಲ್ವಾ ಅವಾರ್ಡ್ ಆಗಿದ್ರೆ? ಅದ್ ನಂಗೆ ಕ್ವೆಶನ್. ನನ್ನ ಪ್ರಕಾರ ಟಾಪ್ 2 ಅಲ್ಲಿ ವಿನಯ್ ಮತ್ತೆ ಸಂಗೀತ ಇರಬೇಕಿತ್ತು. ಯಾಕಂತಂದ್ರೆ ಅಷ್ಟೂ ಒಂದು ಇದನ್ನ ಮಾಡಿದಾರೆ ಅವ್ರು. ಅಂಡ್ ನಮ್ರತಾ ಬಗ್ಗೆ ಮಾತಾಡೋದಾದ್ರೆ, ಅವ್ರು ಆಚೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಅವ್ರು ಕ್ಯಾರಿ ಮಾಡಿದ್ರು ಇಂಟರ್ವ್ಯೂಸ್ಗಳಲ್ಲಾಗ್ಲಿ ಅಥವಾ ಒಂದು ಮಾತಾಡೋದ್ರಲ್ಲೇ ಆಗ್ಲಿ. ನನಗೆ ಅನ್ಸಿದೆ ಆ ವ್ಯಕ್ತಿನ ಬೇರೆ ತರ ತೋರಿಸಿದ್ರು ಅಲ್ಲಿ ಅಂತ. ನಮ್ರತಾ ವಾಸ್ ವೆರಿ ಗುಡ್ ವೆನ್ ಶಿ ವಾಸ್ ಔಟ್ಸೈಡ್ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್. ಚಮಚ ಅಂತ ತೋರಿಸಿದ್ರು. ಇವಾಗ ಅವರು ಲೈಫ್ ಪೂರ್ತಿ ಅದನ್ನ ಕ್ಯಾರಿ ಮಾಡ್ತಾರ ಆ ಚಮಚನನ್ನ? ಕಮೆಂಟ್ಸ್ ನಿಮ್ಗೆ ಅನ್ಸುತ್ತೆ ಅವರೆಲ್ಲ ಇಗ್ನೋರ್ ಮಾಡ್ತಾರೆ, ಏನೇ ಆಗ್ಲಿ ಪಾಸಿಟಿವ್ ಕಮೆಂಟ್ ಹೇಗೆ ನಮ್ಗೆ ಎಫೆಕ್ಟ್ ಮಾಡುತ್ತೋ ಹಾಗೆ ನೆಗೆಟಿವ್ ಕಮೆಂಟ್ ಕೂಡ. ಚಮಚ ಅಂತ ತೋರ್ಸೋದೇನಿದೆ? ನೀವೇ ಟಾಸ್ಕ್ ಕೊಡ್ತೀರಾ ಒಬ್ರಿಗೆ ಉರ್ಸಿ ಅಂತ, ತಿರ್ಗಾ ವೀಕೆಂಡ್ ಅಲ್ಲಿ ಬಂದು ನೀವೇ ಕೇಳ್ತೀರಾ ಇಷ್ಟೊಂದೆಲ್ಲ ರೂಡ್ನೆಸ್ ಬೇಕಿತ್ತು ಅಂತ. ಮತ್ತೆ ಟಾಸ್ಕ್ ಯಾಕೆ ಬೇಕಿತ್ತು? ನೆಗೆಟಿವ್ ಆಗಿ ಪ್ರೊಮೋ ಕಟ್ ಮಾಡ್ತೀರಾ. ನನಗೇನು ಅನಿಸ್ತಿದೆ ಗೊತ್ತಾ, ಪ್ರೋಗ್ರಾಮೇ ಇದು ಸರಿ ಇಲ್ಲ ಅಂತ ಅನಿಸ್ತಿದೆ. ಅಲ್ಲಿ ನಾವು ಹೋಗ್ತೀವಿ ಅನ್ಕೊಳ್ಳಿ ಕಂಟೆಸ್ಟೆಂಟ್ ಆಗಿ, ನಮ್ಗೆ ಅಲ್ಲಿ ಫಿಸಿಕಲ್ ಮತ್ತೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಆಚೆ ಕಡೆಯಿಂದ ನಮ್ಮನ್ನೆಲ್ಲ ಯಾರು ನೋಡ್ತಿರ್ತಾರೋ ಅವ್ರಿಗೆ, ಓ ಇವತ್ತು ನನ್ನ ಮಗಳನ್ನ ಹೆಂಗ್ ತೋರಿಸ್ತಾರೋ ಏನೋ ಅಂತ ಆ ಸ್ಟ್ರೆಸ್ ಇರುತ್ತೆ. ಆಚೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರೋ ಕರ್ಮಕಾಂಡಗಳನ್ನೆಲ್ಲ ನೋಡಿ ಸ್ಟ್ರೆಸ್ಸು. ತಿರ್ಗಾ ಅಲ್ಲಿ ಬಂದಾದ್ಮೇಲೆ ನಾ ಮಾಡೋ ಅಂತ ಪ್ರತಿಯೊಂದು ಪೋಸ್ಟ್ ಕೆಳಗಡೆ ಬರುವಂತ ಕಮೆಂಟ್ಸ್ಗಳನ್ನ ನೋಡಿ ಸ್ಟ್ರೆಸ್ಸು. ತುಂಬಾನೇ ಮೆಂಟಲಿ ಅಫೆಕ್ಟ್ ಮಾಡೋ ಅಂತ ಕಾರ್ಯಕ್ರಮ ಇದು. ಸೊ ಅದಕ್ಕೆ ಅನ್ಸುತ್ತೆ ಎಷ್ಟೊಂದು ಜನಕ್ಕೆ ಬೇರೆಯವ್ರಿಗೆ ಈ ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡಿ ಅಂತೆಲ್ಲ ಬಂದಾಗ ಅವ್ರು ಒಪ್ಕೊಂಡಿಲ್ಲ ಯಾರು ಹೋಸ್ಟ್ ಮಾಡೋದಕ್ಕೆ. ಆಮೇಲೆ ನನ್ಗೆ ಇನ್ನೂ ಒಂದು ಕ್ವೆಶನ್ ಮೈಂಡ್ ಅಲ್ಲಿ ಇದೆ, ಸೆಲೆಬ್ರಿಟಿಗಳು ಯಾಕೆ ಅವ್ರ ಮಕ್ಕಳನ್ನ ಕಳ್ಸಲ್ಲ? ಯಾರಿಗೆ ತುಂಬಾ ಹಸಿವಿರುತ್ತೆ, ಥ್ರೈವ್ ಇರುತ್ತೆ, ಚಾನ್ಸ್ಗಳು ಸಿಗ್ತಿರಲ್ಲ, ಅಥವಾ ಏನೋ ಒಂದು ಡಿಪ್ರೆಷನ್ ಇರ್ತಾರೆ, ಆಗ್ತಾನೆ ಅವ್ರ ಅಪ್ಪ ತಿರ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಬಿಗ್ ಬಾಸ್ಗೆ. ಅಂದ್ರೆ ಅವರ ಒಂದು ಎಮೋಷನ್ಸ್ನ ಇಲ್ಲಿ ಯೂಸ್ ಮಾಡ್ಕೋಬಹುದು ಅಂತನಾ? ಅಂಡ್ ತೀರಾ ವೈರಲ್ ಆದವ್ರನ್ನ ಕ್ಯಾಸ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಯಾಕೆ? ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಪರದಾಡ್ಕೊಂಡು ನಿಂತಿರ್ತಾರೆ, ಅಯ್ಯೋ ನಾವು ಪರ್ಫಾರ್ಮ್ ಮಾಡ್ಬೇಕು ಸ್ಟೇಜ್ ಮೇಲೆ ಅಂತೆಲ್ಲ. ಬಟ್ ಯಾರೋ ವೈರಲ್ ಆದವ್ರನ್ನ ಕ್ಯಾಸ್ಟ್ ಮಾಡ್ತೀರಾ, ಸ್ವಲ್ಪ ದಿನಗಳಿಗೆಲ್ಲ ಯೂಸ್ ಮಾಡ್ತೀರಾ, ಆಮೇಲೆ ಪಾಪ ಅವ್ರಿಗೆ ಮುಂದೆ ಏನು ಅಂತ ತೋಚಲ್ಲ. ಯಾಕಂತಂದ್ರೆ ಒಂದು ಫೇಮ್ ಸಿಕ್ಬಿಟ್ಟಿರುತ್ತೆ, ಇನ್ ಮತ್ತೆ ಅವ್ರಿಗೆ ಅವಕಾಶ ಇರಲ್ಲ. ಅಷ್ಟೊತ್ತಿಗಾಗ್ಲಿ ಇನ್ನೊಬ್ರು ಯಾರೋ ವೈರಲ್ ಆಗಿರ್ತಾರೆ, ಅವ್ರು ಬರ್ತಾ ಇರ್ತಾರೆ. ಐ ಡೋಂಟ್ ನೋ ಅಂತ ಯಾಕೆ ಅಂತ. ಅಂಡ್ ಫೇಮ್ ಅಷ್ಟೇ ಸಿಗುತ್ತೆ ಹೊರತು ನಾವು ಇನ್ನೇನು ಬಿಗ್ ಬಾಸ್ ಇಂದ ವ್ಯಕ್ತಿತ್ವನೂ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಅಲ್ಲಿ ಏನು ಕರೆಕ್ಟ್ ಆಗಿರೋ ವ್ಯಕ್ತಿತ್ವ ಇರೋರ್ಗಂತೂ ಏನೂ ಆಗಲ್ಲ. ಅಲ್ಲಿ ಫೇಮ್ ಅಂತೂ ಸಿಗುತ್ತೆ ಅಷ್ಟೇ, ಟಾಕ್ ಆಫ್ ದ ಟೌನ್ ಅಂತೂ ಆಗ್ತೀವಿ. ಆದ್ರೆ ಆ ಟಾಕ್ ಆಫ್ ದ ಟೌನ್ ಇನ್ನು ಆಚೆ ಇದ್ದೂ ಆಗ್ಬೋದಲ್ಲ, ಅದನ್ನ ನಾನು ಹೇಳೋದು. ಸ್ಟ್ರೆಸ್ ತಗೊಂಡು ಏನಕ್ಕೆ ಆಗ್ಬೇಕು? ನಮ್ಮ ಹೆಲ್ತ್ಗೆ ನಾವು ಅಫೆಕ್ಟ್ ಮಾಡ್ಕೊಂಡು ಏನಕ್ಕೆ ಆಗ್ಬೇಕು? ಅಂಡ್ ಆರ್ಟಿಸ್ಟ್ ಅಲ್ಲದೆ ಇರೋರ್ನೆಲ್ಲ ಆ ಕಾರ್ಯಕ್ರಮ ಆದ್ಮೇಲೆ ಆರ್ಟಿಸ್ಟ್ಗಳನ್ನ ಮಾಡ್ತೀರಾ ಯಾಕೆ? ಮತ್ತೆ ಆರ್ಟಿಸ್ಟ್ಗಳು ಏನು? ನನ್ನ ಪ್ರಕಾರ ತುಂಬಾ ದಿನದಿಂದ ಸೈಕಲ್ ಓಡ್ಕೊಂಡು ಇವಾಗ್ಲೂ ಎಷ್ಟೊಂದು ಜನ ಹಳೆ ಆರ್ಟಿಸ್ಟ್ಗಳು ಮನೇಲೇ ಇದ್ದಾರೆ. ಏನು? ಅಂಡ್ ಅಷ್ಟು ಸೀರಿಯಲ್ಸ್ ಬರ್ತಿದೆ, ನೀವು ಎಷ್ಟೊಂದು ಜನ ಹಳೆ ಆರ್ಟಿಸ್ಟ್ಗಳನ್ನ ಕೆಲಸ ಇಲ್ದಿರೋರ್ನ ನೋಡ್ತೀರಾ ನೀವು. ಬಟ್ ಯಾರ್ಯಾರೋ ಆಕ್ಟಿಂಗ್ ಬರ್ದೇ ಇರೋರೆಲ್ಲ ಪರ್ಫಾರ್ಮ್ ಮಾಡ್ತಿರ್ತಾರೆ. ಯಾಕೆ?